ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ಎಸ್ ಎಲ್ ಸಿ ರಿಸಲ್ಟ್ ಹೌ ಟು ಚೆಕ್ ಅನ್ನೋದನ್ನು ಮೇ 8 ಆರ್ 10 ಒಳಗಡೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೆ. ಈಗ ಕರೆಕ್ಟ್ ಪರ್ಟಿಕ್ಯುಲರ್ ಡೇಟು ಬಂದಿದೆ. ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಅಂತ ಮೇ 9, 2024ಗೆ ರಿಸಲ್ಟ್ ಬರುತ್ತೆ. ಅಂದರೆ ಇವತ್ತು 8, ನಾಳೆ ಬೆಳಿಗ್ಗೆ ರಿಸಲ್ಟ್ ಬರುತ್ತೆ. ಕರ್ನಾಟಕ ಎಸ್ ಎಲ್ ಸಿ ರಿಸಲ್ಟ್ 2024 ಲೈವ್ ಡೇಟ್, ಟೈಮ್ ಆ್ಯಂಡ್ ಅನೌನ್ಸ್ಡ್. Karnataka SSC result 2024 live. KSSB 10th result date and time have been announced. The class 10th result will be declared at 10:30 AM on May 2024. ನೋಡಿ ಗೈಸ್, ಇಲ್ಲಿ ಕರೆಕ್ಟಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಡಿಕ್ಲೇರ್ಡ್ ಆನ್ 10:30 ಅಂದರೆ ನಾಳೆ ಬೆಳಿಗ್ಗೆ 10:30ಕ್ಕೆ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಂದರೆ ರಿಸಲ್ಟ್ ಲಿಂಕ್ ಬಿಡ್ತಾರೆ. ಲಿಂಕ್ ಬಿಟ್ಟ ತಕ್ಷಣ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ಗೈಸ್, ಈಗ ಇಲ್ಲಿ ನಿಮಗೆ ರಿಸಲ್ಟ್ ಡೇಟ್ ಅಂತೂ ಗೊತ್ತಾಯಿತು. ಈಗ ಹೇಗೆ ಚೆಕ್ ಮಾಡೋದು ಅಂದರೆ ರಿಸಲ್ಟ್ಸ್ nic.in. ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ತಕ್ಷಣ ನೋಡಿ ಗೈಸ್, ಈ ಥರ ಇಂಟರ್ಫೇಸ್ ಬರುತ್ತೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಅಂತ ಇದೆಯಲ್ಲ, ಇದ್ರ ಕೆಳಗಡೆ ಇನ್ನೊಂದು ಬರುತ್ತೆ. ನಿಮ್ಮ ರಿಸಲ್ಟ್ ನಾಳೆ 10:30ಗೆ ರಿಸಲ್ಟ್ ಬಿಡಿದ ತಕ್ಷಣ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಇದ್ರ ಕೆಳಗಡೆ ಇನ್ನೊಂದು ಲಿಂಕ್ ಬರುತ್ತೆ. ಎಕ್ಸಾಮಿನೇಷನ್ ಸೆಕೆಂಡ್ PU ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಇನ್ನೊಂದು ಲಿಂಕ್ ಬರುತ್ತೆ. ದ್ವಿತೀಯ PUC ಕೆಳಗಡೆ ಇನ್ನೊಂದು ಲಿಂಕ್ ಬರುತ್ತೆ. ಏನಂದರೆ SLC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣ, SLC ಎಕ್ಸಾಮಿನೇಷನ್ 1 ರಿಸಲ್ಟ್ 2024 ಅನೌನ್ಸ್ಡ್ ಆನ್. ನಾಳೆ ಡೇಟ್ ಎಷ್ಟು? 9/5/2024 ಅಂತ ಇರುತ್ತೆ. ಇದ್ರ ಕೆಳಗಡೆ ಬರುತ್ತೆ. ಇಲ್ಲ ಹಿಂಗೆ ಬಂದರೆ ಬರ್ಬೋದು, ಇಲ್ಲ ಕೆಳಗಡೆ ಬರುತ್ತೆ. ಬಂದ ತಕ್ಷಣ ಕೆಲವು ಸತಿ ಬಂದಿರಲ್ಲ, ನೀವು ಒಂದ್ಸತಿ ರೀಫ್ರೆಶ್ ಮಾಡಬೇಕು. ಹೀಗೆ ರೀಫ್ರೆಶ್ ಮಾಡಬೇಕು. ಹೀಗೆ ರೀಫ್ರೆಶ್ ಮಾಡಾದ್ಮೇಲೆ ಮತ್ತೆ ಈ ಲಿಂಕ್ನ ಕ್ಲಿಕ್ ಮಾಡಬೇಕು. ಅಂದರೆ ಅಲ್ಲಿ SLC ಇದು ಇರುತ್ತಲ್ಲ, ಆ ಲಿಂಕ್ನ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ SLC ಎಕ್ಸಾಮಿನೇಷನ್ ಅಂತ ಇರುತ್ತೆ, ರಿಸಲ್ಟ್ 2024 ಅಂತ ಇರುತ್ತೆ. ಇಲ್ಲಿ ಇಂಟರ್ ದ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನೀವು ಎಕ್ಸಾಮಿಗೆ ಹಾಲ್ ಟಿಕೆಟ್ ತೊಗೊಂಡು ಹೋಗಿರ್ತಾರಲ್ಲ, ಆ ಹಾಲ್ ಟಿಕೆಟಲ್ಲಿ ಎಷ್ಟು ನಂಬರ್ ಇದೆಯೋ ಅಷ್ಟು ನಂಬರ್ನ ಇಂಟರ್ ದ ರಿಜಿಸ್ಟರ್ ನಂಬರ್ ಇದೆಯಲ್ಲ, ಅಲ್ಲಿಗೆ ಆ ನಂಬರ್ನ ಎಂಟರ್ ಮಾಡಬೇಕು. ಇಲ್ಲಿ ನೆಕ್ಸ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕು. ನೀವು ಯಾವ ಡೇಟು ಮಂತು ಆ್ಯಂಡ್ ಇಯರ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಶೋ ಆಗಿಲ್ಲ ಅಂದರೆ ಸರ್ವರ್ ಎರರ್ ಇರುತ್ತೆ. ಅಂದರೆ ತುಂಬ ಜನ ನೋಡ್ತಾ ಇರ್ತಾರಲ್ಲ, ಆ ಟೈಮ್ಗೆ ಸರ್ವರ್ ಎರರ್ ಇರುತ್ತೆ. ಅದಕ್ಕೋಸ್ಕರ ಒಂದ್ಸತಿ ರೀಫ್ರೆಶ್ ಮಾಡಿದ್ರೆ ರಿಸಲ್ಟ್ ಶೋ ಆಗೇ ಆಗುತ್ತೆ. ಶೋ ಆಗಿಲ್ಲ ಅಂದರೆ ನನಗೆ ಒಂದ್ಸತಿ ಕಮೆಂಟ್ ಹಾಕಿ, ಆಮೇಲೆ ಹೇಳ್ತೀನಿ ಏನಂತ. ಶೋ ಆಗೇ ಆಗುತ್ತೆ. ಹೀಗೆ ನೋಡಿದ್ದು ರಿಸಲ್ಟ್ನ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೆಲ್ಪ್ ಆಗಲಿ. ಈ ವಿಡಿಯೋದಿಂದ ಹೇಗೆ ಚೆಕ್ ಮಾಡೋದು ಅನ್ನೋದು ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ಏನಂದರೆ, ಇನ್ನೂ ಹೆಚ್ಚಿನ ವಿಡಿಯೋದಕ್ಕಾಗಿ ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ. ಏನಕ್ಕಂದರೆ ನಾನು SLC ಆಫ್ಟರ್ ವಾಟ್ ನೆಕ್ಸ್ಟ್ ಅನ್ನೋ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ಟೆಕ್ನಿಕಲ್ ವಿಡಿಯೋಸ್ ಆ್ಯಂಡ್ ಕೋಡಿಂಗ್, ಆ್ಯಪ್ ಬಿಲ್ಡಿಂಗ್ ವಿಡಿಯೋಸ್, ಡಿಪ್ಲೊಮೊ ಎಲ್ಲ ವಿಡಿಯೋನು ಹಾಕ್ತೀನಿ ಗೈಸ್. ಥ್ಯಾಂಕ್ ಯು ಗೈಸ್.